ಗೈಸ್ ನೋಡಿ ನಮ್ಮ ಜೊತೆ ಸೇರಿದ್ಮೇಲೆ ಬೊಮ್ಮೆ ಸಣ್ಣ ಮಾರ್ಕ್ ಕಿರ್ಕೆಲ್ಲ ಹಾಕಿಸ್ ಸ್ಟಾರ್ಟ್ ಮಾಡ್ಬಿಟ್ಟವನೇ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಹಾಂ, ಇಲ್ಲೊಬ್ಬ ಪುರೋಹಿತ ನಮ್ಮ ಬೊಮ್ಮೆ ಸಣ್ಣವರು ಮಹಾಭಾರತ ಕೂಡ ನೋಡ್ತಾ ಇದ್ದಾರೆ. ಗೈಸ್ ನೀವೇ ಹೇಳಿ, ಸೀರಿಯಲ್ ಸೆಟ್ಟಿಂಗ್ ಬೇಕು ಅಂತ ಹೇಳಿದರೆ ನಾವು ಹಾಕ್ತಿರ್ಲಿಲ್ವಾ? ನೀನು ಹೇಳಲಿಲ್ಲ, ನಾವು ಹಾಕ್ಲಿಲ್ಲ. ನನ್ನ ತಪ್ಪ ಇವನ್ ತಪ್ಪ? ಅಣ್ಣ, ನಮಗೆ ಚಿಕ್ಕದ್ರಿಂದನೂ ಅನ್ನ ಹಾಕಿರೋದು ಕೇಬಲು ಮೈಕ್ ಸೆಟ್, ಹಂಗಾಗಿ ಅವನು ಬಿಡೋಕ್ಕಾಗಲ್ಲ. ಹಾಂ, ಮೈ ವರ್ಕ್ ಅಂದರೆ ಅದು ನಮ್ಗೆ ಅನ್ನ ಕೊಟ್ಟಿರೋದು ಅದೇ. ಚಿಕ್ಕದ್ರಿಂದ ನಮ್ಮ ಇಲ್ಲಿ ತನಕ ಬೆಳೆಸಿರೋದು ಅದೇ. ಗೈಸ್, ನಾವೀಗ ಪ್ರಸಾದ ಇಸ್ಕೊಬಂದಿದ್ದೀವಿ. ನಮ್ಮ ಬೊಮ್ಮೆ ಸಣ್ಣ ಕೈಲಿ ಒಂದು ಹುಡುಗ ಕೊಟ್ಬಿಟ್ಟು ಹೋಗೋನೆ, ಇನ್ನೊಂದ್ಸತಿ ಇಸ್ಕೊಬರ್ತೀನಿ ಅಂದ್ಬಿಟ್ಟು. ಇವನೇ ಎರಡೆರಡು ಸಲ ಇಸ್ಕೋಬೋದವನೇ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಮಂಡ್ಯದ ಹತ್ರ ಸಾತ್ನೂರು ಅಂತ ಐತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ದೇವ್ರ ಉತ್ಸವ ಐತೆ, ಬನ್ನಿ ಹೋಗೋಣ, ನಿಮಗೂ ತೋರಿಸ್ತೀನಿ. ಗೈಸ್, ಈಗ ನಾವು ಬೊಮ್ಮೆ ಸಣ್ಣವ್ರ ಗದ್ದೆ ಹತ್ರ ಬಂದಿದ್ದೀವಿ. ಇವನ್ನ ಫುಲ್ಲಾಗಿ ಹಿಡಿಬೇಕಂತ ವೀಡಿಯೋನ, ಅದಕ್ಕೆ ಫುಲ್ಲಾಗಿ ತೆಗಿಯೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ಇನ್ನೊಂದು ಶಾರ್ಟ್ನ. ಬೊಮ್ಮೆ ಸಣ್ಣ ಸುಂದರ ತಿರಿಕೋ, ಬಿಸಿಲು ನಿನ್ನ ಮುಖ ಕರ್ಕಂತದೆ. ಗದ್ಗಳೆಲ್ಲ ನೋಡಿ ಹೆಂಗಂತ ಮಳೆ ಬರುತ್ತೆ. ಮಳೆ ಮುಂಚೆ ಯಾವ ತಿಂಡಿನೂ ಇಲ್ಲಕ್ಕಿಲ್ಲ. ಹೌದಾ? ಮಳೆ ಮುಂದ್ಗಡೆ ಎಲ್ಲ ನಿಲ್ಲು. ಮಳೆ ಮುಂದೆ ಎಲ್ಲ ನಿಲ್ಲ. ನೀನು ತಿಂಡಿ ತಂದಲ್ಲ ಹಾಕ್ತಾ, ತಿಂಡಿನ ಹಾಕ್ಲಾ? ಯಾವತ್ತು ಹಾಕ್ತೀನ? ಅದು ತಂದು ದಿನ ಹಾಕ್ತೀಯ, ಮರಣಿಗೆ ಹಾಕ್ತೀಯ? ನೀನು ಏನಂದೆ, ನಾನು ಇನ್ನೊಂದು 2 ಪಾತಿ ಹೇಳ್ಬೇಕಲ್ಲ, ಏರ್ಸ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಹಾಂ, ಕರೆಕ್ಟ್ ಫೋನ್ ಮಾಡಿದ್ವಿ. ಎಲ್ಲಿಗೂ ಹೋಗ್ಬೇಕಾಗಿತ್ತಲ್ವ ಅವತ್ತು? ಎಲ್ಲಿಗೆ? ಅವತ್ತು ಹೊನ್ನೂರ್ಗೆ ಹೋಗ್ಬೇಕಾಗಿತ್ತು. ಯಾವುದೋ ಕೆಲ್ಸಕ್ಕೆ ಅರ್ಜೆಂಟ್ ಹೋಗ್ಬೇಕಾಗಿತ್ತಲ್ವಾ? ನಿನ್ನ ಇದಕ್ಕೆ ಕರ್ಕೋಗ್ಬಿಟ್ಟೆ ಅಲ್ವ ನಾನು? ಎಲ್ಲಿಗೆ? ರಂಗಸಮುದ್ರಕ್ಕೆ ಕರ್ಕೋಗ್ಬಿಟ್ನಲ್ಲ. ರಂಗಸಮುದ್ರ ಅಲ್ಲ, ಇಟ್ವಳಿಲಿ ಹತ್ತಲ್ಲ ಅವತ್ತಾನೆ. ಕರೆಕ್ಟ್ ನೋಡು, ಹೆಚ್ಚವನು ಗೈಸ್ ನೋಡಿ, ನಮ್ಮ ಜೊತೆ ಸೇರಿದ್ಮೇಲೆ ಬೊಮ್ಮೆ ಸಣ್ಣ ಮಾರ್ಕ್ ಕಿರ್ಕೆಲ್ಲ ಹಾಕಿಸ್ ಸ್ಟಾರ್ಟ್ ಮಾಡ್ಬಿಟ್ಟವನೇ. ಹೊಡಿರಿ ಚಪ್ಪಾಳೆ, ಜಾಲಿ ಜಾಲಿ ಜಾಲಿ. ಗೈಸ್, ಈಗ ಬೊಮ್ಮೆ ಸಣ್ಣ ಕರ್ಕೊಂಡು ಹೊಟ್ಟಿದ್ದೀವಿ ನಾವೀಗ, ಬನ್ನಿ ಹೋಗೋಣ. ಗೈಸ್, ಇದೇ ತಾನೇ ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ಗೈಸ್, ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಹಾಂ, ಇಲ್ಲೊಬ್ಬ ಪುರೋಹಿತ ನಮ್ಮ ಬೊಮ್ಮೆ ಸಣ್ಣವರು ಮಹಾಭಾರತ ಕೂಡ ನೋಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಗುಣಕ್ಕ ಆಯ್ ಮಾಡು. ಗುಣಕ್ಕ, ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಆಯ್ ಮಾಡೋ. ನೀನು ಇವಾಗ ಮಾಡು, ಅದು ಅವತ್ತು. ಯಾವ್ದನ್ನ ನೀನು ಹೇಳ್ಬೇಕಾಗಿತ್ತು, ತಗೊಬಂದು ಹಾಕ್ತಿರ್ಲಿಲ್ವಾ? ಅಷ್ಟೆಲ್ಲ ಸೀರಿಯಲ್ ಸೆಟ್ ಅಷ್ಟೆಲ್ಲ ಸೀರಿಯಲ್ ಸೆಟ್ ಆಗ್ತಾವನು. ಇವೆರಡು ತಂದು ಹಾಕೋಕೈತಿರಲ್ವಾ? ನಿಜವಾಗ್ಲೂ ನಂಗೆ ನೀನು ಅವೆಲ್ಲ ಹೇಳಿದಿಲ್ಲ, ನಾನು ತಂದು ಹಾಕ್ಲಿಲ್ಲ. ನೀನು ಹೇಳಿದ್ರೆ ತಂದು ಹಾಕ್ತೀನಿ, ನೀನು ಹೇಳಿದ್ರೆ ತಂದು ಹಾಕ್ತಿದ್ದೆ. ಬಾಯ್ಬಿಟ್ಟು ಹೇಳ್ಬೇಕಾಯ್ತು, ಈ ಥರ ತಗೊಬಂದು ಹಾಕೊಂಡಿದ್ದು ತಂದು ಹಾಕ್ತೀನಿ. ವ್ಯವಸ್ಥೆಯಲ್ಲಿ ನೀನೇನು ಹೇಳಿದೆ ಹೇಳು? ನನಗೆ ಮೇಲಿಂದ, ನನ್ನ ಮನೆ ಮೇಲಿಂದ ಕೆಳಗಡೆ ಗೋಡೆ ಒಂದು 4 ಅಡಿ ಕೆಳಗಡೆ ಬಿಟ್ಟು ಇನ್ನೆಲ್ಲ ಫುಲ್ ಸೀರಿಯಲ್ ಸೆಟ್ ಇರಬೇಕು ಅಂದೆ. ಹಂಗೆ ಹಾಕಿಲ್ಲ. ನನಗೆ ಗೊತ್ತಿದ್ದೀರ ಖಂಡಿತ ತಪ್ಪು ಅಂತ ಹೇಳಿದೆ. ನೀನು ಅವತ್ತಿನ ದಿನ ಕೇಳಬೇಕಾಗಿತ್ತು, ನಾನು ಕೇಳಲಿಲ್ಲ. ಹಾಂ, ನನ್ನ ತಪ್ಪ ನಿನ್ನ ತಪ್ಪ ಹೇಳು? ಇದ್ರ ಬಗ್ಗೆ ನಂಗೆ ಏನೂ ಗೊತ್ತು. ಗೈಸ್, ನೀವೇ ಹೇಳಿ,
ಸೀರಿಯಲ್ ಸೆಟ್ಟಿಂಗ್ ಬೇಕು ಅಂತ ಹೇಳಿದರೆ ನಾವು ಹಾಕ್ತಿರ್ಲಿಲ್ವಾ? ಇವ್ನು ಹೇಳಲಿಲ್ಲ, ನಾವು ಹಾಕ್ಲಿಲ್ಲ. ನನ್ನ ತಪ್ಪ ಇವನು ತಪ್ಪ? ನನಗೆ ಗೊತ್ತಿಲ್ಲ ಈ ಥರದ್ದು ಅದೇ ಅಂತ. ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿತ್ತಲ್ಲ ಹಾಕ್ಬೇಕಿತ್ತು. ನನಗೆ ಗೊತ್ತಿತ್ತು, ಹೇಳ್ಬೇಕಾಗಿ ನಾನು ಏನಾದ್ರು ಫಸ್ಟೇ ಕೇಳಲಿಲ್ಲ ನಿನ್ನ. ಅಣ್ಣ ನಿನಗೆ ಸಿಂಪಲ್ ಆಗಬೇಕಾ ಗ್ರ್ಯಾಂಡ್ ಆಗಬೇಕಾ ಅಂತ. ನೀನೇನಂತ ಏನಂತ ಹೇಳಿದೆ ಹೇಳು? ನನಗೆ ಜಾಸ್ತಿ ಗ್ರ್ಯಾಂಡ್ ಆಗು ಬೇಡ, ಜಾಸ್ತಿ ಸಿಂಪಲ್ ಆಗು ಬೇಡ, ಮೀಡಿಯಮ್ ಆಗಿರಲಿ ಅಂದರೆ ಮೀಡಿಯಮ್ ಆಗಿ ಚೆನ್ನಾಗಿ ಮಾಡಿಕೊಟ್ಟಿರಲ್ವ? ಅದರಲ್ಲೆಲ್ಲ ನಾನು ನಿನ್ನ ಮನೆ ಗ್ರೂಪ್ ವ್ಯವಸ್ಥೆಯಲ್ಲಿ ನೀನೇ ವೀಡಿಯೋ ಮಾಡಿಸಿಲ್ಲ ಹೆಂಗೆ ಸೀರಿಯಲ್ ಸೆಟ್ ಹಾಕಿದೆ ಅಂತ. ನಾನು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ತೀನಿ ನಡಿ. ಅಣ್ಣ ನಮಗೆ ಚಿಕ್ಕದ್ರಿಂದನೂ ಅನ್ನ ಹಾಕಿರೋದು ಕೇಬಲು ಮೈಕ್ ಸೆಟ್, ಹಂಗಾಗಿ ಅವನು ಬಿಡೋಕ್ಕಾಗಲ್ಲ. ನೀನು ಬಿಡಬೇಡ. ಮೈ ವರ್ಕ್ ಅಂದರೆ ಅದು ನಮ್ಗೆ ಅನ್ನ ಕೊಟ್ಟಿರೋದು ಅದೇ. ಚಿಕ್ಕದ್ರಿಂದ ನಮ್ಮ ಇಲ್ಲಿ ತನಕ ಬೆಳೆಸಿರೋದು ಅದೇ. ಸೆಂಟಿಮೆಂಟ್ ಹೋಯ್ತಿಯಲ್ಲ. ಇನ್ನೇನು ನಾನು ಹೇಳೋದು ಒಂಥರ ಆದರೆ ನೀವು ಕಲ್ಸೋದು ನೀನು ಹೇಳಿದ ರೀತಿ ಹಂಗಿತ್ತು. ನೋ ವೇ. ಗುಣಕ ಮಮತಾ ಆಂಟಿ ಅವರು ನಾಳೆ ಬರ್ತಾರೆ. ಗೈಸ್, ಈಗ ಇದೇ ದೇವಸ್ಥಾನಕ್ಕೆ ನಾವು ಪೂಜೆಗೆ ಬಂದಿರೋದು. ಇದೇನೇ ದೇವರು. ಗೈಸ್, ಈಗ ನಮ್ಮ ಅಜ್ಜಿ ತಿಂಡಿ ಕೊಟ್ಟವ್ರೆ. ತಿಂಡಿ ಮಾಡ್ಕೊಂಡು ಈಗ ನಾವು ಓಡ್ತೀವಿ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಪ್ರಸಾದ ಇಸ್ಕೊಂಡು ಊರಿಗೆ ಕೊಡ್ತೀವಿ. ಬನ್ನಿ ಹೋಗೋಣ, ತಿಂಡಿ ಮಾಡ್ಕೊಂಡು ಹೋಗೋಣ ಬನ್ನಿ. ಗೈಸ್, ಈಗ ನಾವು ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಇನ್ನೊಂದು ಸ್ವಲ್ಪ ಗೈಸ್, ನಾವೀಗ ಪ್ರಸಾದ ಇಸ್ಕೊಬಂದಿದ್ದೀವಿ. ನಮ್ಮ ಬೊಮ್ಮೆ ಸಣ್ಣಕ್ಕಲ್ಲಿ ಎರಡೆರಡು ಜೊತೆ ಐತೆ. ಒಂದು ಹುಡುಗ ಕೊಟ್ಬಿಟ್ಟು ಹೋಗೋನೆ, ಇನ್ನೊಂದು ಸತಿ ಇಸ್ಕೊಬರ್ತೀನಿ ಅಂದ್ಬಿಟ್ಟು. ಅಲ್ಲಿ ಇವನೇ ಎರಡೆರಡು ಸಲ ಇಸ್ಕೋಬೋದವನೇ. ನನಗೆ ಇದ್ರಲ್ಲಿ ನಂಗೆ ಪಾರ್ಟ್ನರ್ಶಿಪ್ ಬೇಕಲ್ವಾ? ಪಾರ್ಟ್ನರ್ಶಿಪ್ ಇಬ್ಬರು ಈಗ ಇಸ್ಕೊಬರ್ತೀನಿ. ಬಿಡ ತಿನ್ನು. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ಬಾಯ್ ಗೈಸ್, ಮುಂದಿನ ಲಾಗಲ್ಲಿ ಸಿಗೋಣ.